ಎಲ್ಲೆಡೆಯ ಹಳ್ಳಿ ಪೇಟೆಗಳು ಅಭಿವೃದ್ಧಿಯತ್ತ ದಾಪುಗಾಲಿಡುತ್ತಿದ್ದರೂ ಪಡ್ರೆ ಗ್ರಾಮ ಮಾತ್ರ ಇನ್ನೂ ಅಭಿವೃದ್ಧಿಯ ವಿಚಾರದಲ್ಲಿ ಕೂಪ ಮಂಡೂಕದಂತಿದೆ ಅಂದರೆ ನಂಬಲೇಬೇಕಾದ ಕಠೋರ ಸತ್ಯವಿದು. ಎಂಡೋಸಲ್ಫಾನ್ ವಿಷಮಳೆಗೆರೆದ ಈ ನಾಡಿಗೆ ವಿಶೇಷ ಸವಲತ್ತುಗಳನ್ನು ಸೌಕರ್ಯಗಳನ್ನು ಸರಕಾರ ಘಂಟಾಘೋಷವಾಗಿಸುತ್ತಿದ್ದರೂ ಇಲ್ಲಿನ ಮೂಲಭೂತ ಸೌಕರ್ಯಗಳು ಸ್ವಾತಂತ್ರ್ಯ ಪೂರ್ವೋತ್ತರದಲ್ಲಿ ಇದ್ದಂತೆ ಅನುಭವವಾಗುತ್ತಿದೆ. ಇಲ್ಲಿಯ ಒಂದು ಸಮಸ್ಯೆ ಅದು ಇವತ್ತು ನಿನ್ನೆಯದಲ್ಲ, ಸಾಧಾರಣ ತುಂಬ ಒಂದು 25 ವರ್ಷದಿಂದ ನಾವು ಅನುಭವಿಸುವಂಥ ಸಮಸ್ಯೆ ಇದು. ಯಾಕೆಂತ ಹೇಳಿದರೆ ಈ ನಮ್ಮೊಂದು ವಾಣಿನಗರ ಹೇಳುವಂಥದ್ದು ಒಂದು ಸಮಯದಲ್ಲಿ ಕುರುಡ ಪದವಿದ್ದ ಹೆಸರದು. ಈಗ ಅದು ವಾಣಿನಗರ ಆಗಿತ್ತು, ಆದರೆ ಈಗ ನಾವು ಬಹಳ ಬೇಸರದಿಂದ ಹೇಳ್ತಾ ಇದ್ದೇವೆ, ಅದು ವಾಪಸ್ ನಮಗೆ ಅದು ಕುರುಡ ಪದವಿ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ಇಲ್ಲಿ ಎಲ್ಲವೂ ಇದೆ, ಯಾವುದಿಲ್ಲ ಅಂತ ಕೇಳಿದರೆ ಎಲ್ಲವೂ ಇದೆ. ಶಾಲೆ ಇದೆ, ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ, ಪೋಸ್ಟ್ ಆಫೀಸ್ ಇದೆ, ಬ್ಯಾಂಕ್ ಇದೆ, ಎಲ್ಲ ಇದೆ. ಆದರೆ ಬರುವವರು ಯಾರೂ ಇಲ್ಲದ ಹಾಗೆ ಆಗಿದೆ ಅವರಿಗೆ. ಯಾಕೆಂತ ಹೇಳಿದರೆ ಬರುವಂಥ ಒಂದು ದಾರಿ, ನಾವು ಪೆರ್ಲಾದಿಂದ ಬರುವಂಥ ಪೆರ್ಲಾ ಸ್ವರ್ಗಾಗಿ ವಾಣಿನಗರ ಬರುವಂತಹ ಒಂದು ರಸ್ತೆ, ಅದರ ದುರವಸ್ಥೆ ನೋಡಿದರೆ ಖಂಡಿತವಾಗಿಯೂ ಕಣ್ಣೀರು ಬರ್ತದೆ. ಒಬ್ಬ ವ್ಯಕ್ತಿಯನ್ನು ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಒಂದು ಎಂಡೋಸಲ್ಫಾನ್ ಇರುವಂಥ ಏರಿಯಾ, ಅಗತ್ಯವಾಗಿ ಒಂದು ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳಿದರೆ ಈಗ ಸರ್ಕಾರಿ ಆಸ್ಪತ್ರೆ ಇದೆ, ನಮಗೆ ಉಕ್ಕಿನಡ್ಕದಲ್ಲಿ ಒಂದು ಸರ್ಕಾರಿ ಹಾಸ್ಪಿಟಲ್ ಇದೆ, ಅಲ್ಲಿಗೆ ಹೋಗಬೇಕು ಹೇಳಿದರೆ ಹೇಗೆ ಹೋಗುವಂಥದ್ದು ಎನ್ನುವಂಥದ್ದು ಇಲ್ಲೇ ಜನರಿಗೆ ದೊಡ್ಡ ಪ್ರಶ್ನೆ. ಯಾಕೆಂತ ಹೇಳಿದರೆ ವಾಹನ ಹೋಗುವ ಹಾಗಿಲ್ಲ, 2 ವಾಹನಗಳು ಎದುರೆದುರು ಬಂದರಂತೂ ಖಂಡಿತವಾಗಿಯೂ ಅಲ್ಲಿ ಒಂದು ಸೈಡು ಕೊಡಲಿಕ್ಕೆ ಇದಿಲ್ಲ. ಈ ಗ್ರಾಮದ ಶಾಲಾ ವಿದ್ಯಾರ್ಥಿಗಳ ಮತ್ತು ಸಾರ್ವಜನಿಕರ ಪಾಲಿಗೆ ಸಾರಿಗೆ ಸೌಕರ್ಯಗಳು ಮರೀಚಿಕೆಯಾಗಿದೆ. ವಾಣಿನಗರದ ಸಮಸ್ಯೆ ಅಂತ ಹೇಳಿದರೆ ಒಂದನೆಲ್ಲಿಗೆ ಬಸ್ಸಿನ ಸೌಲಭ್ಯಗಳಿಲ್ಲದೆ ಶಾಲೆಗೆ ಮಕ್ಕಳೆಲ್ಲ ಭಯಂಕರ ಕಡಿಮೆ ಆಗ್ತದೆ. 9 ಗಂಟೆ ಬಸ್ಸು BS ಬಸ್ಸು ಅಂತೇಳಿ ರೂಟ್ನಲ್ಲಿಗೆ ಓಡುದು, ಆ ಬಸ್ಸು ಸರಿಯಾಗಿ ಬರುವುದಿಲ್ಲ. ಅದರ ಬದಲಿಗೆ ಅವರು ಇದು ಇಲ್ಲ, ಒಮ್ಮೆ ಕಂಪ್ಲೇಂಟ್ ಎಲ್ಲ RTOನಲ್ಲಿಗೆಲ್ಲ ಕೊಟ್ಟಾಗುವಾಗ ನಾವು ಹೇಳ್ತೇವೆ ಅಂತ ಹೇಳ್ತಾರೆ, ಅದೆಲ್ಲ ಅಂಡರ್ಸ್ಟ್ಯಾಂಡ್ನಲ್ಲಿ ಓಡುವಾಗ ಮಾಡೋದು. ಅವರು ಬಂದು ಪೆರ್ಲದಲ್ಲಿ ನಿಲ್ತಾರೆ, ವಾಣಿನಗರಕ್ಕೆ ಜನ ಇಲ್ಲದ್ರೆ ಬರುವುದಿಲ್ಲ ಅಂತ ಹೇಳೋದು. ಆದರೂ ಶಾಲೆ ಮಕ್ಕಳಿಗೆ ಭಯಂಕರ ಕಷ್ಟ ಆಗ್ತದೆ. ಅದರಿಂದಾಗಿ ವಿದ್ಯಾರ್ಥಿಗಳಲ್ಲಿಂದ ಸ್ವರ್ಗದಿಂದ 3 ಕಿಲೋಮೀಟ್ರು ಹುಡುಗರು ಎಲ್ಲರೂ ಒಟ್ಟಿಗೆ ನಡೆದುಕೊಂಡು ಬರಲಿಕ್ಕೂ ಭಾರಿ ಕಷ್ಟ ಆಗ್ತದೆ. ಮತ್ತು ಫುಲ್ಲು ಫಾರೆಸ್ಟ್ ಏರಿಯಾ, ಸ್ವರ್ಗ ಬಿಟ್ಟರೆ ವಾಣಿನಗರವರೆಗೆ ಫಾರೆಸ್ಟ್ ಏರಿಯಾ. ಅದರಲ್ಲಿ ಮಳೆ ಬಂತು ಅಂತಿದ್ದರೆ ಮಾರ್ಗದ ಸೈಡಿನ ಮರಗಳು ಮತ್ತು ಅದು ಇದೆಲ್ಲ ಬಿದ್ದು ವಾಹನ ಹೋಗ್ಲಿಕ್ಕೂ ತೊಂದರೆ, ಮಕ್ಕಳಿಗೆ ಬರುವಾಗಲೂ ಹೆದರಿಕೆ ಆಗೋದು. ಈ ಹಿಂದೆ 4-5 ಬಸ್ಸುಗಳು ತಂಗುತ್ತಿದ್ದ ವಾಣಿನಗರಕ್ಕೆ ಇದೀಗ 1 ಬಸ್ಸಿನ ಏಕೈಕ ಟ್ರಿಪ್ ಹೊರತುಪಡಿಸಿ ಉಳಿದೆಲ್ಲ ಬಸ್ಗಳು ಸಂಚಾರ ಸ್ಥಗಿತಗೊಳಿಸಿದ್ದರಿಂದ ಈ ಪ್ರದೇಶ ഭാഗശಃ ಅಂಡಮಾನ್ ആಗಿ മാർപ്പെട്ടിದೆ. അല്ല, ഇതിപ്പോൾ ഞങ്ങൾക്ക് സൈഡ് കൊടുക്കാൻ, വണ്ടിക്ക് സൈഡ് കൊടുക്കാനും ഞങ്ങൾക്ക് വണ്ടി റോട്ടിൽ പോകാനും മരം തടുക്കുന്നതിലും വെയിൽ വരാൻ കഴിയുന്നില്ല. 25 മിനിറ്റ് റണ്ണിങ് ടൈമില്ലടത്തേക്ക് 3/4 മണിക്കൂർ ചെയ്യുന്നില്ല. ഒന്നാമത് കട്ടിങ് ഇറക്കാൻ കഴിയുന്നില്ല. ഒരു വണ്ടി വന്നാലും ഞങ്ങൾ ആടെ നിർത്തണം, എല്ലാം ലിവേഴ്സ് എടുക്കണം. ഇതാണ് പ്രശ്നം. ആരും ഇവിടത്തേക്ക് വരാതെ വണ്ടി ആകാം. ഇപ്പോൾ ഈ വണ്ടി തന്നെ, ഇത് നല്ലോണം പഴക്കമല്ലേ വണ്ടി, പുതിയ വണ്ടിക്കാർ ആരും വരുന്നില്ല. നമുക്ക് നല്ല ഓട്ടാനും കഷ്ടമുണ്ട്, വരാനും ഇവിടത്തേക്ക് ಬಂದಿല്ലെങ്കിൽ ಅವർക്ക് ಸ್ಕೂಲ್ಗಾರ್ಗೆ ಪ್ರಶ್ನೆ. ಇಲ್ಲೊಂದು ಸರ್ಕಾರಿ ಶಾಲೆ, ಹೈಯರ್ ಸೆಕೆಂಡರಿ ಶಿಕ್ಷಣಕ್ಕೆ ಸೌಕರ್ಯ ಇದ್ದರೂ ಬಸ್ಗಳು ಇಲ್ಲದ ಕಾರಣ ವಿದ್ಯಾರ್ಥಿಗಳಿಗೂ ಬರಗಾಲವಾಗಿದೆ. ನಾನು 20 ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡ್ತಾ ಇರೋದು. ಮೊದಲಿಂದಲೇ ಹಾಗೆ ಇಲ್ಲಿ 20 ವರ್ಷಗಳಿಂದಲೇ ಆಗೈತೆ. ಒಂದು BS ಬಸ್ಸು, ಅದು ಬಿಟ್ಟರೆ ಸಂಜೆ ಒಂದು ಮಹಾಲಕ್ಷ್ಮಿ ಬಸ್ಸು, ಅದೆರಡು ಬಿಟ್ಟರೆ ಬೇರೆ ಬಸ್ಸನ್ನು ನಾವು ಕಾಣಲಿಲ್ಲ ಎಡೆಯಲ್ಲಿ. ಈಗ ಒಂದು 12 ಗಂಟೆ ಟೈಮಿಗೆ ಒಂದು ಬಸ್ಸು ಬರ್ತದೆ, ಅದು ನಮ್ಮ ಶಾಲಾ ಮಟ್ಟಕ್ಕೆ ಅದು ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಹಾಗೆ ಬೆಳಿಗ್ಗೆ ನಮಗೆ ಒಂದು 9:30, 9:45 ಆ ಥರದ ಸಮಯಕ್ಕೆ ಬಸ್ ಇದ್ದರೆ ಅನುಕೂಲ. 10 ಕಾಲಕ್ಕಿರುವಂಥ ಬಸ್ ಅದು ನಮಗೆ ಅಷ್ಟೊಂದು ಶಾಲಾ ಮಟ್ಟಿಗೆ ಪ್ರಯೋಜನ ಇಲ್ಲ. ಹಾಗೆ ಮಧ್ಯಾಹ್ನದ ಹೊತ್ತು ಹಾಗೆ ಇಲ್ಲಿ ಶಾಲಾ ಮಕ್ಕಳು ಪರೀಕ್ಷೆ ಬಿಟ್ಟು ಹೋಗುವ ಸಮಯಕ್ಕೆ ಬಸ್ ಇಲ್ಲ. ಹಾಗೆ ಸಂಜೆ ಕೂಡ ಹಾಗೆ 4:15 ಆಗಿದೆ ಇಲ್ಲಿಂದ ಬಿಡುವಂಥ ಬಸ್, ಅದು ಕೂಡ ಹಾಗೆ. ಅದು ಬಿಟ್ಟರೆ ಬೇರೆ ಬಸ್ಸಿನ ವ್ಯವಸ್ಥೆಗಳಿಲ್ಲ ನಮಗೆ. ಬಸ್ಸು ಸಂಚಾರ ಇಲ್ಲದಿರುವಾಗ ಸ್ವರ್ಗದಿಂದ 3.5 ಕಿಲೋಮೀಟರ್ ದೂರದ ವಾಣಿನಗರ ಶಾಲೆಗೆ ಮಕ್ಕಳು ನಡೆದೇ ಹೋಗಬೇಕಾಗುತ್ತದೆ. ನಮ್ಮ ಶಾಲೆಗೆ ಬೆಳಗ್ಗೆ 8:45 ಬಸ್ಸು ಬರ್ತದೆ, ಆದರೆ ಅದು ಎಲ್ಲ ದಿವಸ ಇರುವುದಿಲ್ಲ. ಕೆಲವೊಮ್ಮೆ ಬ್ರೇಕ್ ಡೌನ್ ಆಗಿ ಬರದೇ ಇರುವಂಥ ಸಂದರ್ಭ ಉಂಟು, ಆಗ ಮಕ್ಕಳು ದಾರಿಯಲ್ಲಿ ಆಗ್ತಾರೆ. ನಂತರ ಇನ್ನೊಂದು ಬಸ್ ಇರುವಂಥದ್ದು 10:00ವರೆಗೆ. ಆ ಸಂದರ್ಭದಲ್ಲಿ ನಮಗೆ 10:00ವರೆಗೆ ಮಕ್ಕಳು ಬಂದರೆ
9 ಗಂಟೆಗೆ ಕ್ಲಾಸು ಶುರುವಾದರೆ 2 ಪಿರಿಯಡು ಮಕ್ಕಳಿಗೆ ನಷ್ಟ ಆಗ್ತದೆ. ನಂತರ ಇರುವಂಥದ್ದು 12 ಗಂಟೆಗೆ. ಅದು ಕಳೆದ್ರೆ 4:15ಕ್ಕೆ ಕೊನೆಯ ಬಸ್ಸು. ಆ ಕೊನೆಯ ಬಸ್ಸಿನ ಸಮಯಕ್ಕೆ ನಮಗೆ ಬಿಡಬೇಕಾಗ್ತದೆ. ಹೈರ್ ಸೆಕೆಂಡ್ರಿ 4:45ರವರೆಗೆ ಇದ್ದರೂ ಇಲ್ಲಿನ ಬಸ್ಸಿನ ಸಮಸ್ಯೆ. ಇಲ್ಲಿ ಅರಣ್ಯ ಮಾರ್ಗವಾಗಿ ಮಕ್ಕಳು ಇಲ್ಲಿ ಬರಬೇಕು. ಎರಡೂ ಕಡೆ ಅರಣ್ಯದ ಮಾರ್ಗ ಇರುವಂಥದ್ದು, ನಡ್ಕೊಂಡು ಹೋಗೋದು ಕಷ್ಟ. ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಉಳಿಕೆ ಎನ್ನುವಂಥದ್ದು, ಶಾಲೆ ಉಳಿಯುವಂಥದ್ದೇ ಕಷ್ಟ ಅನ್ನಿಸ್ತದೆ. ಇಲ್ಲಿಯ +2ನ 2 ಬ್ಯಾಚ್ ಇದೆ ಹೈರ್ ಸೆಕೆಂಡ್ರಿಯಲ್ಲಿ, ಕಾಮರ್ಸ್ ಮತ್ತು ಹ್ಯುಮ್ಯಾನಿಟೀಸ್. ಈ 2 ಬ್ಯಾಚಲ್ಲೂ ಬಹಳ ಕಡಿಮೆ ಮಕ್ಕಳು ನಮಗೆ ಪ್ರತಿ ವರ್ಷ ಇಲ್ಲಿ ಅಡ್ಮಿಟ್ ಆಗುವಂಥದ್ದು. ಹಾಗೆ ಪ್ರವೇಶ ಪಡೆದ ಮಕ್ಕಳು ಕೂಡ ಟ್ರಾನ್ಸ್ಫರ್ ಆ ಸಂದರ್ಭದಲ್ಲಿ ಬೇರೆ ಶಾಲೆಗಳಿಗೆ, ಸೌಕರ್ಯ ಇರುವ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಆದ ಕಾರಣ ಇಲ್ಲಿನ ಈ ಬಸ್ಸಿನ ಸಮಸ್ಯೆಯನ್ನು ಅಧಿಕೃತರು ಆದಷ್ಟು ಬೇಗ ಪರಿಹರಿಸಬೇಕು. ನಾವು ಈ ಬಗ್ಗೆ ಹಲವು ಇಲಾಖೆಗಳಿಗೆ ದೂರನ್ನು ಕೊಟ್ಟಿದ್ದೆವು. 2 ವರ್ಷ ಮೊದಲು ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಒಬ್ಬರು ಜಡ್ಜ್ ಬಂದು ಇಲ್ಲಿ ಒಂದು ಸಿಟ್ಟಿಂಗ್ ಮಾಡಿದರು. ಎಲ್ಲ ಇಲಾಖೆಗಳನ್ನು, RTO, ಫಾರೆಸ್ಟ್, PWD ಎಲ್ಲ ಇಲಾಖೆಗಳನ್ನು ಕರೆದು ಇಲ್ಲಿ ಒಂದು ಸಿಟ್ಟಿಂಗ್ ಮಾಡಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಇಲಾಖೆಗಳ ಹತ್ರ ಹೇಳಿದರು. ತದನಂತರ ಈ 3 ಬಸ್ಸುಗಳೀಗ ಬರ್ತಾ ಇರುವಂಥದ್ದು, ಅದು ಕೂಡ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ. ಆಗಾಗ ಅವರ ಸರ್ವೀಸ್ ಮೊಟಕ ಆಗ್ತದೆ. ಇದು ಊರವರಿಗೂ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಸಮಸ್ಯೆಯಾಗಿದೆ. 2 ದಶಕಗಳ ಹಿಂದೆ KSRTC ಬಸ್ ಸೇರಿ 7 ಖಾಸಗಿ ಬಸ್ ಸಂಚಾರ ನಡೆಸುತ್ತಿದ್ದ ಸ್ಥಳಕ್ಕೀಗ ಬೆರಳೆಣಿಕೆಯ 2-3 ബസ്സുകൾ ಒಂದು ട്രിപ്പ് സഞ്ചരിಸುತ್ತಿದೆ. ഇങ്ങോട്ട് വരാതെന്ന് പറഞ്ഞെങ്കിൽ വണ്ടിക്കാർ സൈഡ് തരുന്നില്ല. ഒന്നാമത് റോഡ് പാങ്ങില്ല, പിന്നെ നമുക്ക് ടൈമിംഗ് ഇല്ല. പിള്ളേർ ലോഡായിട്ട് പിന്നെ വരാൻ കുറച്ച് ബുദ്ധിമുട്ടുണ്ട്. ಸಮಸ್ಯೆ ಎಷ್ಟರ ಮಟ್ಟಿಗೆ ಕಗ್ಗಂಟಾಗಿದೆ ಅಂದರೆ ಎಂಡೋಸಲ್ಫಾನ್ ಸಂತ್ರಸ್ತರು, ರೋಗ ಪೀಡಿತರು ಈ ಮೂಲೆಗುಂಪಾದ ಪ್ರದೇಶದಲ್ಲಿ ದಿನ ದೂಡುತ್ತಿದ್ದರೆ ಇಲ್ಲಿನ ಯುವ ಜನಾಂಗ ಮಾತ್ರ ಊರು ಬಿಟ್ಟು ವಲಸೆ ಹೋಗುತ್ತಿರುವುದು ಕಂಡುಬರುತ್ತಿದೆ. ಪ್ರಧಾನವಾಗಿ ಇದರಲ್ಲಿ ನೋಡುವುದೇನಂತ ಹೇಳಿದರೆ, ನಮಗೆ ಪೆರ್ಲದಿಂದ ಸ್ವರ್ಗದವರೆಗೆ ಸಾಧಾರಣ ಪೆರ್ಲ ವಿಟ್ಲ ಬಸ್ಸುಗಳು ಇರುತ್ತಿದ್ದರೂ ಕೂಡ ನಮಗೆ ಸ್ವರ್ಗದಿಂದ ವಾಣಿನಗರಕ್ಕೆ ಬರಲಿಕ್ಕೆ ಬಸ್ ಸೌಕರ್ಯ ಇಲ್ಲದಿರುವುದು. ಶಾಲಾ ಮಕ್ಕಳು ಮತ್ತು ಸಾರ್ವಜನಿಕರು ಹೆಚ್ಚಾಗಿ ಸ್ವರ್ಗದಲ್ಲಿ ಬಂದು ನಿಂತು ಅಲ್ಲಿಂದ ಸ್ವರ್ಗದಿಂದ ವಾಣಿನಗರಕ್ಕೆ ಬರಲಿಕ್ಕೆ ಒಂದು ಖಾಸಗಿ ವಾಹನಗಳನ್ನು ಕಾಯ್ತಿರುವಂತಹ ಒಂದು ಸಮಸ್ಯೆಗಳು ಇಲ್ಲಿ ಹೆಚ್ಚಾಗಿ ಕಂಡುಬರುವುದು. ಮೂಲತಃ ಇಲ್ಲಿಯ ಸಮಸ್ಯೆ ಏನಂತ ಹೇಳಿದರೆ, ಈಗ ವಾಣಿನಗರ ಬರುವಂತಹ ಬಸ್ಸುಗಳು ಅರ್ಧದಲ್ಲಿ ತನ್ನ ಸಂಚಾರವನ್ನು ಮೊಟಕುಗೊಳಿಸುವುದು. ಅದರಲ್ಲಿ ಒಂದನೇ ಕಾರಣ ಅಂತ ಹೇಳಿದರೆ, ಬಸ್ಸಿನ ನಿರ್ವಾಹಕರು ಹೇಳುವಂತಹ ಕಾರಣಗಳು ಒಂದಂತ ಹೇಳಿದರೆ, ಕಾಡು ಪ್ರದೇಶವಾದ್ದರಿಂದ ಸ್ವರ್ಗದಿಂದ ವಾಣಿನಗರಕ್ಕೆ ಇರುವುದಂತೂ ಸರ್ಕಾರಿ ರಕ್ಷಿತಾರಣ್ಯ ಇರುವುದು. ಈ ರಕ್ಷಿತಾರಣ್ಯದಲ್ಲಿರುವ ಮಧ್ಯದಲ್ಲಿ ಬರುವಂತಹ ರಸ್ತೆಯಲ್ಲಿ ಸಂಪೂರ್ಣವಾಗಿ ಮರಗಳಿಂದ ಅಡ್ಡಲಾಗಿರುವಂತಹ ರಸ್ತೆ ಒಂದು. ಎರಡನೇದಾಗಿ ಅಪಾಯ ಭೀತಿಯಲ್ಲಿರುವಂಥ ಮರಗಳು ಆಗಾಗ ಗಾಳಿಗೆ ಬಿದ್ದು ಸಂಚಾರವನ್ನು ಅರ್ಧದಲ್ಲಿ ಮೊಟಕುಗೊಳಿಸುವಂಥ ಪರಿಸ್ಥಿತಿ ಬರ್ತದೆ. ಈ ರೀತಿ ನಮಗೆ ಅರ್ಧದಲ್ಲಿ ಸಂಚಾರವನ್ನು ಮೊಟಕುಗೊಳಿಸಿದಾಗ ನಮಗೆ ನಷ್ಟ ಸಂಭವಿಸ್ತದೆ ಎನ್ನುವಂಥದ್ದು ಅವರದೊಂದು ಮಾತಾದರೂ ಕೂಡ. ಎರಡನೇದಾಗಿ ನಮಗೆ ಹೇಳಲಿಕ್ಕಿರೋದು, ಸಾರ್ವಜನಿಕರಿಗೆ ಈ ಪ್ರದೇಶದ ಸಾರ್ವಜನಿಕರಿಗೆ ಇದರಲ್ಲಿ ಹೇಳಲಿಕ್ಕಿರುವುದು, ಒಂದನೇದಾಗಿ ಪೆರ್ಲದಿಂದ ಸ್ವರ್ಗದವರೆಗೂ ತೀರಾ ಹದಗೆಟ್ಟ ರಸ್ತೆ. ಎರಡನೇದಾಗೂ ಸ್ವರ್ಗದಿಂದ ವಾಣಿನಗರಕ್ಕೂ ಇದೇ ರೀತಿಯ ಹದಗೆಟ್ಟಂತಹ ರಸ್ತೆ. ಈ ರಸ್ತೆಯ ನಿರ್ವಹಣೆಯನ್ನು ಸರಿಯಾಗಿ ನಿರ್ವಹಿಸಬೇಕು. ಅದಕ್ಕೆ ಬೇಕಾದಂಥ ಫಂಡುಗಳನ್ನು ಅನುದಾನಿಸಿಕೊಂಡು ಈ ರಸ್ತೆಯನ್ನು ಸಂಪೂರ್ಣ ಸಮಗ್ರವಾಗಿ ಒಂದು ವಿಕಸನ ಮಾಡಬೇಕು ಅಂತ ಹೇಳಿ PWD ಮತ್ತು ಮೇಂಟೆನೆನ್ಸ್ ವಿಭಾಗಕ್ಕೆ ನಿರಂತರವಾಗಿ ಸಂಪರ್ಕವನ್ನು ಮಾಡಿದರೂ ಕೂಡ ಅದು ಯಾವುದೇ ರೀತಿಯ ಒಂದು ಬೆಳವಣಿಗೆ ಕಂಡುಬರುವುದಿಲ್ಲ. ಒಂದು ಸಣ್ಣ ಮೊತ್ತವನ್ನು ಮಾತ್ರ ಮೀಸಲಿರಿಸಿಕೊಂಡು ಆ ಸಣ್ಣ ಮೊತ್ತದಲ್ಲಿ ಮೇಂಟೆನೆನ್ಸ್ ಭಾಗದಲ್ಲಿ ಸಣ್ಣ ರಿಪೇರಿ ಕೆಲಸಗಳನ್ನು ಮಾಡಿದರೂ ಕೂಡ ಇದು ಸಂಚಾರಕ್ಕೆ ಯೋಗ್ಯವಾಗಿರುವುದಿಲ್ಲ. ಈಗ ಪೆರ್ಲದಿಂದ ಸ್ವರ್ಗದವರೆಗೆ ಇರುವಂತಹ ರಸ್ತೆ ಅತ್ಯಂತ ಅಪಾಯಕಾರಿಯಾಗಿರುವಂತಹ ಒಂದು ರಸ್ತೆ. ಈ ರಸ್ತೆಯನ್ನು ಪ್ರಥಮವಾಗಿ ಅಭಿವೃದ್ಧಿಪಡಿಸಬೇಕಾದ್ದು. ಎರಡನೇದಾಗಿ ಸ್ವರ್ಗದಿಂದ ವಾಣಿನಗರಕ್ಕೆ ಬರುವಂತಹ ರಸ್ತೆಯ ಇಕ್ಕೆಲಗಳಲ್ಲಿರುವಂತಹ ಅರಣ್ಯ ಪ್ರದೇಶದ ದುರಂತ ಭೀತಿಯಲ್ಲಿರುವಂತಹ ಮರಗಳನ್ನು ಅದನ್ನು ಕಡಿಯುವಂತಹ ವ್ಯವಸ್ಥೆಗಳಾಗಬೇಕು. ಈಗಾಗಲೇ ನಾವು ಹಲವಾರು ಬಾರಿ ವನ ಸಂರಕ್ಷಣಾ ಸಮಿತಿ ಮತ್ತು ಜಿಲ್ಲಾ ಅರಣ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ಈ ಬಗ್ಗೆ ಮಾಹಿತಿಗಳನ್ನು ನೀಡಿದರೂ
ಕೂಡ 1-2 ಮರಗಳನ್ನು ಕಡಲಿಕ್ಕೆ ಅವರು ಮೌಖಿಕ ಆದೇಶವನ್ನು ಕೊಟ್ಟರು. ಆ ಮರಗಳನ್ನು ಕಡಿದ್ರೆ ಪುನಃ ಮರುದಿವಸ ಮತ್ತೊಂದು ಮರಗಳು ಬೀಳ್ತದೆ. ಇಂಥ ಈಗ ಅಪಾಯ ಭೀತಿಯಲ್ಲಿರುವಂತಹ ಮರಗಳನ್ನು ಕಡಲಿಕ್ಕೆ ಒಂದು ಪರವಾನಗಿಗಳನ್ನು ಕೊಡಬೇಕು. ಒಂದು ಎರಡನೇದಾಗಿ ವಾಣಿನಗರ ಸ್ವರ್ಗದಿಂದ ವಾಣಿನಗರಕ್ಕಿರುವಂಥ ರಸ್ತೆಯನ್ನು ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ PWDಯಲ್ಲಿ ಕೇಳಿಕೊಳ್ಳುವುದು ಮಾತ್ರ ನಮ್ಮ ಒಂದು ಅವಕಾಶ ಆಗಿರ್ತದೆ. ಹಿರಿಯರೊಬ್ಬರ ಅಭಿಪ್ರಾಯ ಪ್ರಕಾರ ಈ ಗ್ರಾಮೀಣ ಪ್ರದೇಶದಲ್ಲೂ ಹಲವು ಮಂದಿ ವಿವಾಹ ಯೋಗ್ಯರಿದ್ದು ವಾಹನ ಸಂಚಾರ ಇಲ್ಲ ಎಂಬ ಏಕೈಕ ಕಾರಣಕ್ಕೆ ಇಲ್ಲಿ ಹಲವು ವಿವಾಹ ಸಂಬಂಧಗಳು ತಟಸ್ಥವಾಗುಳಿದ ಕಾರಣ ಕಾಣಬಹುದಾಗಿದೆ. ಮತ್ತೊಂದು ಹೇಳಿಕೆ ಇರುವಂಥದ್ದು ಇಲ್ಲಿ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇಲ್ಲಿ ಒಂದು ಡಾಕ್ಟ್ರ್ ಇಲ್ಲದಂಥದ್ದು. ಅಂದರೆ ಇತ್ತೀಚೆಗೆ ನಾವು ಹಿಂದೆ ಹಲವು ಸಲ ಪ್ರಯತ್ನ ಪಟ್ಟರು ಕೂಡ ಒಂದು ಡಾಕ್ಟ್ರ್ ಬಂದರು. ಅವರು ಈಗ ತತ್ಕಾಲ ರಾಜ್ಯ ತೆಗೆದು ಹೋಗಿದ್ದಾರೆ. ಅಂದರೆ ಇಲ್ಲಿಯ ಪ್ರದೇಶ ಸ್ವಲ್ಪ ಪೀಡಿತ ಪ್ರದೇಶವಾಗಿದ್ದು ಇಲ್ಲಿಯವರೆಗೆ ನಿಜವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ಗಳಿಲ್ಲದೆ, ಅಂದರೆ ಸಣ್ಣ ಇದರಲ್ಲಿ BP ಶುಗರು ಅಥವಾ ಇನ್ನಿತರ ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಒಂದು ಆಸ್ಪತ್ರೆ ಸಿಗಬೇಕಾದ್ರೆ ಒಂದು ಕಿನ್ನಿಂಗಾರು ಅಥವಾ ಪೆರ್ಲ ಅಥವಾ ಉಕ್ಕಿನಡ್ಕ ಅಲ್ಲಿಗೆ ಸಾಗಬೇಕಾದಂಥ ಅವಸ್ಥೆಗಿದೆ. ಆದರೆ ಹೋಗಬೇಕಾದ್ರೆ ಇದೇ ರಸ್ತೆಯಲ್ಲಿ ಆಗಬೇಕಾಗ್ತದೆ ಹೋಗಬೇಕಾದಂಥದ್ದು. ಆದ ಕಾರಣ ನಮ್ಮ ಬೇಡಿಕೆ ಅಂದರೆ ಒಂದು ಪೆರ್ಲ ಸೂರಂಬೈಲ್ ಅಂದರೆ ಪೆರ್ಲ ಸ್ವರ್ಗ ರಸ್ತೆ ಅಗಲೀಕರಣ ಆಗಬೇಕು, ಮೆಕ್ಡಾಮ್ ಡಾಮರೀಕರಣ ಆಗಬೇಕು. ಅಲ್ಲಿಂದ ಮತ್ತು ಸ್ವರ್ಗ ವಾಣಿನಗರ ಕೆನ್ನಿಂಗಾರ್ ರಸ್ತೆ ಕೂಡ ಅಗಲೀಕರಣ, ಹಾಗೆ ಇದು ಮೆಕ್ಡಾಮ್ ಡಾಮರೀಕರಣ ಆಗಬೇಕು. ಮತ್ತು ಈ ಪ್ರದೇಶಕ್ಕೆ ಬಸ್ಸಿನ ವ್ಯವಸ್ಥೆಗಳು ಬೇಕು. ಮಾತ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶಾಶ್ವತವಾದಂತಹ ಒಂದು ಡಾಕ್ಟರ್ ಬೇಕೆನ್ನುವಂತಹ ಬೇಡಿಕೆ ಆಗಿರುತ್ತದೆ ನಮ್ಮಲ್ಲಿ ಇರುವಂಥದ್ದು. ಏನೇ ಆಗಲಿ ಪಡ್ರೆಯಂತಹ ಗ್ರಾಮೀಣ ಪ್ರದೇಶ ಇನ್ನೂ ದ್ವೀಪ ಸದೃಶ್ಯವಾಗಿರುವುದು ಈ ಶತಮಾನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಈ ಪೆರ್ಲವಾಣಿನಗರ ರಸ್ತೆಯದು ಇನ್ನೊಂದು ನಾವು ರಸ್ತೆ ಹೇಳಬೇಕು ಅಂತ ಹೇಳಿದರೆ, ಇದು ನಿಜವಾಗಿ ಈಗ ಬರುತ್ತಿರುವಂಥ ಈ ತಲಪಾಡಿಯಿಂದ ಈಚೆ ಬರುವಂಥ ಈ ಮಲೆನಾಡು ಹೈವೇ ನಿಜವಾಗಿ ಸರ್ವೆ ಆಗಿರುವಂಥದ್ದು ಈ ಕಡೆ. ಈಗ ಅದು ಯಾವ ಲಾಬಿಯಲ್ಲಿ ಆ ಕಡೆ ಹೋಯಿತು ಬೇರೆ ಕಡೆಗೆ ಬದಲಾಗಿದೆ ಅಂತ ಅರ್ಥ ಆಗ್ತಿಲ್ಲ. ನಿಜವಾಗಿ ಮಲೆನಾಡಿನಂತ ಇರುವಂಥ ಅರ್ಥವೇ ಇದು. ಯಾವುದೇ ಹೈವೇಯಲ್ಲಿ ಹೋಗುವಂಥದ್ದಲ್ಲ. ಎಲ್ಲಿ ರಸ್ತೆ ಹೋಗೋದಿಲ್ಲ ಅಲ್ಲೇ ಮಲೆನಾಡು ಹೈವೇ ಹೋಗಬೇಕಂಥದ್ದು, ಅದು ಕೂಡ ಇಲ್ಲ. ಇನ್ನೊಂದು ಇಲ್ಲಿ ಮರ ಬೀಳುವಂಥದ್ದು. ಮರ ಬಿದ್ದ ಕೂಡಲೇ ಊರಿನವರು ಇಲ್ಲದಿದ್ದರೆ ಇಲ್ಲಿ 1 ವಾರ ಕೂಡ ನಾವು ನಿಲ್ಲಬೇಕಾದಿತ್ತು. ಯಾಕೆಂತ ಹೇಳಿದರೆ ಫಾರೆಸ್ಟಿನವರು ಬರುವುದಿಲ್ಲ. ಫೋನ್ ಮಾಡಬೇಕು, 5 ಗಂಟೆಗೆ ಬಿದ್ದರೂ ಈ ಬೆಳಗಿನ 7:30 ಗಂಟೆ ಬಸ್ ಕಳಿಸಬೇಕು ಅಂತ ಹೇಳಿದರೆ ಊರಿನವ ಕತ್ತಿ ಅಥವಾ ಅದಕ್ಕೆ ಬೇಕಾದ ಮಿಷಿನ್ ಇಟ್ಕೊಂಡು ಹೋಗಿ ಕಟ್ ಮಾಡಬೇಕು. ಇಂಥ ಪರಿಸ್ಥಿತಿ ನಮ್ಮಲ್ಲಿರುವಂಥದ್ದು. ನಾಡು ಅಭಿವೃದ್ಧಿ ಕಾಣಲಿ, ಇದಕ್ಕಾಗಿ ಜನಪ್ರತಿನಿಧಿಗಳು ಇನ್ನಷ್ಟು ಪ್ರಯತ್ನಶೀಲರಾಗಲಿ ಎಂಬುವುದೇ ನಮ್ಮೆಲ್ಲರ ಹಾರೈಕೆ.